ನಮಸ್ತೆ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ಕೇಂದ್ರೀಯ ವಿದ್ಯಾಲಯ ಸಂಘಟನಾ ಅಂದರೆ KVS ಟೀಚರ್ ರಿಕ್ವೈರ್ಮೆಂಟ್ 2025 ಆನ್ಲೈನ್ ಮೂಲಕ ಹೇಗೆ ಅರ್ಜಿ ಸಲ್ಲಿಸೋದು ಅನ್ನೋದನ್ನು ನಾನಿಲ್ಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಆಗಿ ತೋರಿಸ್ತಾ ಇದ್ದೀನಿ. ರಿಜಿಸ್ಟ್ರೇಷನ್ ಮಾಡೋದು ಹೇಗೆ, ಫಾರ್ಮ್ ಫಿಲ್ ಮಾಡೋದು ಹೇಗೆ, ಏನೆಲ್ಲ ಡಾಕ್ಯುಮೆಂಟ್ ಬೇಕು, ಯಾವ ರೀತಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದು, ಮತ್ತು ಫೀಸ್ ಪೇಮೆಂಟ್ ಮಾಡೋದು ಹೇಗೆ, ಮತ್ತು ಫೈನಲ್ ಸಬ್ಮಿಷನ್ ಮಾಡಿ ಯಾವ ರೀತಿ ನಿಮ್ಮ ಪ್ರಿಂಟೌಟ್ ತೊಗೊಳೋದು ಹೇಗೆ, ಮತ್ತು ಅದರಲ್ಲಿ ಏನೆಲ್ಲ ಪೋಸ್ಟ್ಗಳಿದ್ದಾವೆ ಅನ್ನೋದನ್ನು ನೀವು ನೋಡ್ಬೋದು. ಆ ಪೋಸ್ಟ್ಗಳಿಗೆ ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದು ಕೂಡ ನನಗೆ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳಿಸ್ಕೊಡ್ತೀನಿ. ಅದೆಲ್ಲ ಟೀಚರ್ ಆಗಬೇಕು, ಟೀಚರ್ ಪೋಸ್ಟ್ಗೆ ಅಪ್ಲೈ ಮಾಡಬೇಕು ಅಂತಿದ್ದೀರಲ್ಲ ಅಂಥವರೆಲ್ಲ ಈ ಪೋಸ್ಟ್ನ ನೀವು ಅಪ್ಲೈನ ಮಾಡ್ಬೋದು. ಬನ್ನಿ ಯಾವ ರೀತಿ ಅನ್ನೋದನ್ನ ತಿಳಿಸ್ಕೊಳೋದಕ್ಕೂ ಮುಂಚೆ ಒಂದು ಚಿಕ್ಕದಾದಂಥ ರಿಕ್ವೆಸ್ಟ್, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ನೋಡ್ತಾ ಇರ್ಬೋದು, ನಿಮ್ಮ ಗೂಗಲ್ಗೆ ಹೋಗ್ಬಿಟ್ಟು ಸರ್ಚ್ ಕೊಡಿ KVS ಅಂತ ಹಾಕಿದ್ರು ಸಾಕು. ಹಾಕ್ಬಿಟ್ಟು ಸರ್ಚ್ ಕೊಟ್ಟರೆ ಈ ಥರ ಕೇಂದ್ರೀಯ ವಿದ್ಯಾಲಯ ಸಂಘಟನಾ ಅಂತ ಅಂದ್ಬಿಟ್ಟು ಲಿಂಕ್ ಓಪನ್ ಆಗುತ್ತೆ. ಈ ಲಿಂಕ್ನ ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿದ್ದು, ಹೋಗಿ ಚೆಕ್ ಮಾಡ್ಬೋದು. ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಡೈರೆಕ್ಟಾಗಿ ನಿಮಗೆ ಪೇಜ್ ಅಂದರೆ ವಿದ್ಯಾಲಯದ ಪೇಜ್ ಓಪನ್ ಆಗುತ್ತೆ, ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಾಂದರೆ ನಿಮ್ಗೆ ಡೈರೆಕ್ಟಾಗಿ ಲಾಗಿನ್ ಪೇಜ್ ಬೇಕು ಅಂದರೆ ಕೆಳಗಡೆ ಬಂದರೆ ಸೇಮ್ ಇಲ್ಲೇ ನೋಡ್ತಾ ಇರ್ಬೋದು, ಕೇಂದ್ರೀಯ ವಿದ್ಯಾಲಯ ಸಂಘಟನಾ ಅಂತ ನವೋದಯ ಅಂತ ಇದೆಯಲ್ಲ, ಈ ಲಿಂಕ್ನ ಕೂಡ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ಆ ಲಿಂಕ್ನ ಮೇಲೆ ಕ್ಲಿಕ್ನ ಮಾಡಿದ್ರೆ ಈ ಥರ ವೆಬ್ಸೈಟ್ ಓಪನ್ ಆಗುತ್ತೆ. ರಿಕ್ವೈರ್ಮೆಂಟ್ 2025 ಅಂತ ಅಂದ್ಬಿಟ್ಟು ತೋರಿಸ್ತಾ ಇದೆಯಲ್ಲ, ಇಲ್ಲಿ ಫಸ್ಟ್ ಸ್ಟೆಪ್ಪಲ್ಲಿ ನೋಡ್ತಾ ಇರ್ಬೋದು, ಸ್ಟೆಪ್ ಫಾರ್ ಅಪ್ಲೈ ಅಂತ ಇದಿಲ್ಲ, ಅಪ್ಲೈ ಆನ್ಲೈನ್ ಅಂತ. ಇಲ್ಲಿ ಎಷ್ಟು ಸ್ಟೆಪ್ಗಳಿದೆ ಅಂತ ನೋಡ್ಬೋದು. ಫಸ್ಟು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು, ಅದಾದಮೇಲೆ ಫಾರ್ಮ್ ಫಿಲ್ ಮಾಡಬೇಕು, ಆಮೇಲೆ ಫೀಸ್ ಪೇಮೆಂಟು, ಆಮೇಲೆ ಡೌನ್ಲೋಡ್ ಅಪ್ಲಿಕೇಶನ್, ನಿಮ್ಮ ಕನ್ಫರ್ಮೇಷನ್ ಪೇಜ್ನ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಅಲ್ಲಿ ಕೆಳಗಡೆ ಬಂದು ಇನ್ಸ್ಟ್ರಕ್ಷನ್ಸ್ ಎಲ್ಲ ನೋಡ್ಬೋದು. ನಾನು ಡೈರೆಕ್ಟಾಗಿ ರಿಜಿಸ್ಟ್ರೇಷನ್ ಮಾಡೋದು ಹೇಗೆ ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ರಿಜಿಸ್ಟ್ರೇಷನ್ ಮಾಡೋದು ಹೇಗೆ ಮತ್ತು ಹೇಗೆ ಲಾಗಿನ್ ಆಗಿ ಅಪ್ಲೈ ಮಾಡೋದು ಅನ್ನೋದು ತಿಳಿಸ್ಕೊಡ್ತೀನಿ. ಇವಾಗ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ನ ಮಾಡಿದ್ದೀನಿ. ಕ್ಲಿಕ್ ಆಗಿದ ತಕ್ಷಣ ನೋಡ್ತಾ ಇರ್ಬೋದು, ಇಲ್ಲಿ ಪೇಜ್ ಓಪನ್ ಆಗಿದೆ. ಇಲ್ಲಿ 3 ಸ್ಟೆಪ್ಪು ಕೂಡ ತೋರಿಸ್ತಾ ಇದೆ, ರಿಜಿಸ್ಟ್ರೇಷನ್ ಮತ್ತು ಅಪ್ಲಿಕೇಶನ್ ಫಾರ್ಮು, ಫೀಸ್ ಪೇಮೆಂಟು. ಇಲ್ಲಿ ಕೆಳಗಡೆ ಬಂದರೆ ತುಂಬ ಅದ್ರ ಬಗ್ಗೆ ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡೋದು ಹೇಗೆ ಅನ್ನೋದನ್ನ ಇಲ್ಲಿ ಡೀಟೇಲಾಗಿ ತಿಳಿಸ್ಕೊಡ್ಲಾಗಿದೆ. ಸ್ಟೆಪ್ ಬೈ ಸ್ಟೆಪ್ ಆಗಿ ನೋಡ್ತಾ ಇರ್ಬೋದು. ಇಲ್ಲಿ ಎಷ್ಟು ಅಮೌಂಟ್ ಇರುತ್ತೆ, ಯಾವ ಕ್ಯಾಸ್ಟಿಗೆ ಎಷ್ಟು ಅಮೌಂಟ್ ಇರುತ್ತೆ ಅನ್ನೋದು ಕೂಡ ಇಲ್ಲಿ ನೋಡ್ಬೋದು. ಯಾವ ರೀತಿ ಪಾಸ್ವರ್ಡ್ನ ಕ್ರಿಯೇಟ್ ಮಾಡೋದು ಅನ್ನೋದು ಕೂಡ ಇಲ್ಲಿ ಕೊಡಲಾಗಿದೆ, ನೋಡ್ಬೋದು. ಇವಾಗ ಇದೆಲ್ಲ ಇನ್ಸ್ಟ್ರಕ್ಷನ್ಸ್ ಎಲ್ಲ ನೀವು ಬೇಕಾದ್ರೆ ನೋಡಿಕೊಂಡು ಓದ್ಕೊಂಡು ಕೆಳಗಡೆ ಬಂದ ಲಾಸ್ಟಲ್ಲಿ ಇಲ್ಲಿ ಚೆಕ್ ಬಾಕ್ಸ್ ಒಂದು ನೋಡ್ತಾ ಇರ್ಬೋದು. ಪ್ಲೀಸ್ ರೀಡ್ ದ ಇನ್ಸ್ಟ್ರಕ್ಷನ್ಸ್ ಕೇರ್ಫುಲಿ ಅಂತ ಇದೆಯಲ್ಲ, ಅದನ್ನು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಹಿಯರ್ ಟು ಪ್ರೊಸೀಡ್ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆದಮೇಲೆ ಇಲ್ಲಿ ಪರ್ಸ್ನಲ್ ಡೀಟೇಲ್ ಓಪನ್ ಆಗುತ್ತೆ. ಇಲ್ಲಿ ಪರ್ಸ್ನಲ್ ಡೀಟೇಲಲ್ಲಿ ನೋಡ್ಬೋದು, ನಿಮ್ಮ SLC ಮಾರ್ಕ್ಸ್ ಕಾರ್ಡ್ ಪ್ರಕಾರ ಇದನ್ನ ಫಿಲ್ನ ಮಾಡಬೇಕಾಗತ್ತೆ. SLC ಮಾರ್ಕ್ಸ್ ಕಾರ್ಡೇ ಮೇನ್ ಆಗಿರುತ್ತೆ. ಇಲ್ಲಿ ಫಸ್ಟ್ ಬಂದರೆ ಇಲ್ಲಿ ಪರ್ಸ್ನಲ್ ಡೀಟೇಲಲ್ಲಿ ನಿಮ್ಮ ಕ್ಯಾಂಡಿಡೇಟ್ ಯಾರು ಅಪ್ಲೈ ಮಾಡ್ತಾರೆ ಅವ್ರ ಹೆಸರು, ಫಾದರ್ ನೇಮು, ಮದರ್ ನೇಮು, ಅವ್ರ ಡೇಟ್ ಆಫ್ ಬರ್ತು ಮತ್ತು ಜೆಂಡರ್ನ ಸೆಲೆಕ್ಟ್ ಮಾಡಿಕೊಂಡು ಐಡೆಂಟಿಟಿ ಟೈಪ್ನ ಹಾಕೋಬೇಕಾಗುತ್ತೆ. ಅದು ನೆಕ್ಸ್ಟ್ ತೋರಿಸ್ಕೊಡ್ತೀನಿ ಯಾವ ಟೈಪ್ ಅಂದ್ಬಿಟ್ಟು. ಅದಾದಮೇಲೆ ಕನ್ಫರ್ಮ್ ಪರ್ಸ್ನಲ್, ಸೇಮ್ ಮೇಲೇನೆಲ್ಲ ಟೈಪ್ ಮಾಡಿರ್ತೀರ ಸೇಮ್ ಅದನ್ನೇ ಕನ್ಫರ್ಮ್ ಪರ್ಸ್ನಲ್ ಡೀಟೇಲೆಲ್ಲ ಹಾಕೋಬೇಕಾಗುತ್ತೆ. ಅದಾದಮೇಲೆ ಪ್ರೆಸೆಂಟ್ ಅಡ್ರೆಸ್, ಇವಾಗ ಎಲ್ಲಿದ್ದೀರಲ್ಲ ಪ್ರೆಸೆಂಟ್ ಅಡ್ರೆಸ್ ಅದನ್ನ ಹಾಕೋಬೇಕಾಗತ್ತೆ. ಯಾವ ಡಿಸ್ಟಿಕ್ಕು ಮತ್ತು ಸ್ಟೇಟು, ಪಿನ್ ಕೋಡ್ ಪ್ರತಿಯೊಂದು ಹಾಕ್ಕೊಂಡು ಕೆಳಗಡೆ ಬಂದರೆ ಕಮ್ಯುನಿಕೇಷನ್ ಅಡ್ರೆಸ್ನ ಹಾಕೋಬೇಕಾಗತ್ತೆ. ಈ ಕಮ್ಯುನಿಕೇಷನ್ ಅಡ್ರೆಸ್ ಬಂದು ನಿಮ್ಮ ಇಮೇಲ್ ID ಹಾಕೋಬೇಕಾಗತ್ತೆ. ಎರಡೆರಡ್ಸಲಿ ಫೋನ್ ನಂಬರ್ ಕೂಡ ಹಾಕೋಬೇಕಾಗತ್ತೆ. ಅದಾದಮೇಲೆ ಪರ್ಮನೆಂಟ್ ಅಡ್ರೆಸ್ ಕೇಳ್ತದೆ. ಪರ್ಮನೆಂಟ್ ಅಡ್ರೆಸ್ಗೆ ಚೆಕ್ ಬಾಕ್ಸ್ ಇದೆಯಲ್ಲ, ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಮೇಲಿದೆ ಪೀಚ್ ಆಗುತ್ತೆ, ನೋಡ್ಬೋದು. ಇವಾಗ ಕೆಳಗಡೆ ಬಂದು ಚೂಸ್ ಪಾಸ್ವರ್ಡ್ನ ಮಾಡ್ಕೋಬೇಕಾಗತ್ತೆ. ಬನ್ನಿ ಇವಾಗ ಫಸ್ಟಾಗಿ ಮೇಲೆ ಎಲ್ಲ ಫಿಲ್ ಮಾಡ್ಕೊಂಡ್ಬರ್ತೀನಿ. ಐಡೆಂಟಿಟಿ ಟೈಪ್ನ ತೋರಿಸ್ಕೊಡ್ತೀನಿ, ನೋಡ್ಬೋದು. ಮೇಲೆ ಫಿಲ್ ಮಾಡಿದಾಗ ಇಲ್ಲಿ ಐಡೆಂಟಿಟಿ ಟೈಪ್ ಅಂತ ಕೇಳ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಒಂದಷ್ಟು ಆಪ್ಷನ್ ತೋರಿಸುತ್ತೆ. ಪಾನ್ ಕಾರ್ಡು, ಪಾಸ್ಪೋರ್ಟು, ವೋಟರ್ ID ಕಾರ್ಡು, ರೇಷನ್ ಕಾರ್ಡು, ಆಧಾರ್ ಕಾರ್ಡ್ ಇಲ್ಲ ಡ್ರೈವಿಂಗ್ ಲೈಸೆನ್ಸ್ ಯಾವುದನ್ನು ಚೂಸ್ ಮಾಡ್ತೀವೋ ಅದನ್ನು ಚೂಸ್ ಮಾಡಾದ್ಮೇಲೆ ಅದು ID ನಂಬರ್ನ ಹಾಕೋಬೇಕಾಗುತ್ತೆ. ಅದು ಪಾನ್ ನಂಬರ್ ಅಂತ ಸೆಲೆಕ್ಟ್ ಮಾಡಿ ನಾನಿಲ್ಲಿ ಪಾನ್ ನಂಬರ್ನ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಕೆಳಗಡೆ ಕನ್ಫರ್ಮ್ ಡೀಟೇಲ್ಸ್ ಎಲ್ಲ ಹಾಕ್ಕೊಳ್ಳಿ. ಸೇಮ್ ಮೇಲಿರೋದೇ ಹಾಕ್ಕೊಂಡು ಪ್ರೆಸೆಂಟ್ ಅಡ್ರೆಸ್ನೆಲ್ಲ ಫಿಲ್ನ ಮಾಡ್ಕೋಬೇಕಾಗತ್ತೆ. ಸೇಮ್ ಟು ಸೇಮ್ ಎಲ್ಲ ಫಿಲ್ ಮಾಡ್ಕೊಳ್ಳಿ. ಮೇಲೆ ಏನಿದೆಯೋ ಅದೆಲ್ಲ ಫಿಲ್ ಮಾಡ್ಕೊಳ್ಳಿ. ಅಡ್ರೆಸ್ನ ಪೂರ್ತಿ ಹಾಕ್ಕೊಳ್ಳಿ. ಹಾಕ್ಕೊಂಡಾದ್ಮೇಲೆ ಇಲ್ಲಿ ಕೆಳಗಡೆ ನೋಡ್ಬೋದು ಪರ್ಮನೆಂಟ್ ಅಡ್ರೆಸ್ ಕೇಳ್ತಾ ಇದೆ. ನಾನು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿದ್ದೀನಿ. ಕ್ಲಿಕ್ ಆಗಿದ ತಕ್ಷಣ ಮೇಲೆದೆಲ್ಲ ಪೀಚ್ ಆಗಿದೆ. ಇವಾಗ ಕೆಳಗಡೆ ಚೂಸ್ ಪಾಸ್ವರ್ಡ್ ಓಪನ್ ಆಗಿದೆ. ಇಲ್ಲಿ ಚೂಸ್ ಪಾಸ್ವರ್ಡಲ್ಲೇ ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಯಾವ ರೀತಿ ಪಾಸ್ವರ್ಡ್ನ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನ ಇಲ್ಲೇ ತೋರಿಸುತ್ತೆ, ಯಾವ ರೀತಿ ಮಾಡೋದು ಅಂತ. ಅದಾದಮೇಲೆ ಇಲ್ಲಿ ಸೆಕ್ಯೂರಿಟಿ ಕ್ವಶನ್ನ ಕೇಳುತ್ತೆ. ಈ ಕ್ವಶನಲ್ಲಿ ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಒಂದಷ್ಟು ಆಪ್ಷನ್ ಬರುತ್ತೆ. ಅದರಲ್ಲಿ ನೀವು ಒಂದು ಕ್ವಶನ್ನ ಚೂಸ್ ಮಾಡಿಕೊಂಡು ಅದಕ್ಕೊಂದು ಆನ್ಸರ್ನ ಕೊಟ್ಟಿಟ್ಕೋಬೇಕಾಗತ್ತೆ. ಇಲ್ಲಿ ನೋಡ್ಬೋದು ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ತಾ ಇಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ತಾ ಇರ್ಬೋದು ಯಾವ ರೀತಿ ಮಾಡಬೇಕು ಅನ್ನೋದನ್ನ ಇಲ್ಲಿ ಆಪ್ಷನ್ ತೋರಿಸಲಾಗಿದೆ. ಕ್ಯಾಪಿಟಲ್ ಲೆಟರ್ಸ್ ಇರಬೇಕು, ಸ್ಮಾಲ್ ಲೆಟರ್ಸ್ ಇರಬೇಕು, ನಂಬರ್ಸ್ ಇರಬೇಕು ಮತ್ತು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇರಬೇಕು. ಇಷ್ಟು ಮಿಕ್ಸ್ ಆಗಿ 8ರಿಂದ 13 ಲೆಟರ್ ಇರೋಂಥ ಒಂದು ಪಾಸ್ವರ್ಡ್ನ ಕ್ರಿಯೇಟ್ನ ಮಾಡ್ಕೋಬೇಕಾಗತ್ತೆ. ಅದನ್ನೇ ಕನ್ಫರ್ಮ್ ಪಾಸ್ವರ್ಡ್. ಇನ್ನೊಂದ್ಸಲಿ ಸೇಮ್ ಅದೇ ಪಾಸ್ವರ್ಡ್ನ ಇನ್ನೊಂದ್ಸಲಿ ನೀವು ಟೈಪ್ನ ಮಾಡ್ಕೋಬೇಕಾಗತ್ತೆ. ಹಾಕ್ಕೊಂಡಾದ್ಮೇಲೆ
ಕ್ಯಾಪ್ಚರ್ ಕೋಡ್ ಇಲ್ಲಿ ಕಾಣ್ತಾ ಇದ್ದಿಲ್ಲ, ಕ್ಯಾಪ್ಚರ್ ಕೋಡ್ ಕ್ಯಾಪ್ಚರ್ ಕೋಡು ಅಂತ ಅಲ್ಲಿ ಯಾವ ರೀತಿ ಇದೆಯೋ ಸೇಮ್ ಅದೇ ರೀತಿ ಕ್ಯಾಪ್ಚರ್ ಕೋಡ್ನ ಹಾಕ್ಕೊಂಡು ಸಬ್ಮಿಟ್ನ ಕೊಡಬೇಕಾಗತ್ತೆ. ನೋಡ್ಬೋದು ಇವಾಗ ಕ್ಯಾಪ್ಚರ್ ಕೋಡ್ನ ಹಾಕ್ಕೊಂಡು ಸಬ್ಮಿಟ್ ಅಂತ ಕೊಡ್ತಾನೆ. ಕೊಟ್ಟಿದ ತಕ್ಷಣ ನೋಡ್ತಾ ಇರ್ಬೋದು ನಿಮಗೆ ನೀವೆಲ್ಲ ಟೈಪ್ ಮಾಡಿ ಅದೆಲ್ಲ ಕರೆಕ್ಟಾಗಿದೆಯಲ್ಲ ಅಂತ ನೋಡ್ಕೊಳ್ಳಿ ಅಂತ ಮೆಸೇಜ್ ಕೊಡ್ತಾ ಇರುತ್ತೆ. ಎಡಿಟಿಂಗ್ ಆಗೋದಿಲ್ಲ. ಓಕೆ ಅಂತ ಕೊಟ್ಟು ಇಲ್ಲಿ ನೋಡ್ಕೊಳ್ಳಿ ಒಂದ್ಸಲ ನೀವು ಟೈಪ್ ಮಾಡಿದ್ದೆಲ್ಲ ರಿಜಿಸ್ಟ್ರೇಷನ್ ಮಾಡೋ ಟೈಮಲ್ಲಿ ಪ್ರತಿಯೊಂದು ನಿಮ್ಮ ಹೆಸರು ಆಗಿರ್ಬೋದು, ನಿಮ್ಮ ಡೇಟ್ ಆಫ್ ಬರ್ತು, ಫೋನ್ ನಂಬರ್, ಇಮೇಲ್ ID ಮತ್ತು ತಂದೆ ತಾಯಿ ಹೆಸರು ಪ್ರತಿಯೊಂದು ಕೂಡ ಒಂದ್ಸಲ ಚೆಕ್ ಮಾಡ್ಕೊಂಡು ಈ ಚೆಕ್ ಬಾಕ್ಸ್ನ ಕೆಳಗಡೆ ಚೆಕ್ ಬಾಕ್ಸ್ ಇದೆಯಲ್ಲ ಆ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾರ್ಕ್ ಹಾಕೋಬೇಕಾಗತ್ತೆ. ಒಂದು ಅಕ್ಷರ ತಪ್ಪದು ಮತ್ತೆ ಆಗೋದಿಲ್ಲ. ಒಂದ್ಸಲ ವೆರಿಫೈನ ಮಾಡ್ಕೊಳ್ಳಿ. 5 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ, ಫಾರ್ಮ್ನ ಕರೆಕ್ಟಾಗಿ ಫಿಲ್ ಮಾಡ್ಕೊಳ್ಳಿ. ಅದಾದಮೇಲೆ ಕೆಳಗಡೆ ಐ ಅಗ್ರಿ ಅನ್ನೋ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ಲಾಸ್ಟಲ್ಲಿ ಸಬ್ಮಿಟ್ ಅಂತ ಇದೆಯಲ್ಲ, ಸಬ್ಮಿಟ್ ಆ್ಯಂಡ್ ಸೆಂಡ್ OTP ಅಂತ ಅದ್ರ ಮೇಲೆ ಕ್ಲಿಕ್ನ ಮಾಡಿ ಓಕೆ ಅಂತ ಕೊಟ್ಟಿದ ತಕ್ಷಣ ಮತ್ತೆ OTP ಜನ್ರೇಟ್ ಆಗುತ್ತೆ. ಎಸ್ ಅಂತ ಕೊಡಿ. ಎಸ್ ಅಂತ ಕೊಟ್ಟಿದ ತಕ್ಷಣ ನಿಮಗೆ ಏನು ಮೊಬೈಲ್ ನಂಬರಲ್ಲಿ ಎಂಟರ್ ಮಾಡಿದ್ದೀರಲ್ಲ ಅದೇ ನಂಬರ್ಗೆ 16 ನಂಬರ್ಸ್ ಅಂತ OTP ಹೋಗುತ್ತೆ. ಆ OTPನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗತ್ತೆ. ಯಾವ ನಂಬರ್ ಕೊಟ್ಟಿದ್ದೆ ಅದೇ ನಂಬರ್ 6 ನಂಬರ್ಸ್ OTP ಕೊಟ್ಟು ಇಲ್ಲಿ ರಿಜಿಸ್ಟ್ರೇಷನ್ ಫಾರ್ಮ್ ಅಂತ ಇದೆಯಲ್ಲ, ರಿಜಿಸ್ಟ್ರೇಷನ್ ಫಾರ್ಮ್ ಅಂತ ಸಬ್ಮಿಟ್ ರಿಜಿಸ್ಟ್ರೇಷನ್ ಫಾರ್ಮ್ ಅಂತ ಸಬ್ಮಿಟ್ ಅಂತ ಕೊಟ್ಟಿದ ತಕ್ಷಣ ನೋಡ್ತಾ ಇರ್ಬೋದು ಇವಾಗ ರಿಜಿಸ್ಟ್ರೇಷನ್ ಫಾರ್ಮು ಕಂಪ್ಲೀಟ್ ಆಗಿದೆ. ರಿಜಿಸ್ಟ್ರೇಷನ್ ಫಾರ್ಮ್ ಕಂಪ್ಲೀಟ್ ಆಯಿತು ಮತ್ತು ಮೊಬೈಲ್ ನಂಬರ್ ವೆರಿಫೈ ಆಗಿದೆ. ಮೊಬೈಲ್ ನಂಬರ್ ವೆರಿಫೈ ಆಯಿತು, ಕಂಪ್ಲೀಟು ಆಯಿತು ರಿಜಿಸ್ಟ್ರೇಷನು. ಅದಾದಮೇಲೆ ಕ್ಯಾಂಡಿಡೇಟ್ ಪ್ರೊಫೈಲ್ ಮಾಡಬೇಕಾಗುತ್ತೆ. ಇಮೇಲ್ ವೆರಿಫೈ ಮಾಡಬೇಕು. ಕೆಳಗಡೆ ಬಂದರೆ ಕಂಪ್ಲೀಟ್ ಪ್ರೊಫೈಲ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ. ಅದ್ರ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ಮತ್ತು ಅಪ್ಲಿಕೇಶನ್ ಸ್ಟೇಟಸಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಡೀಟೇಲ್ಸ್, ಕಾಂಟ್ಯಾಕ್ಟ್ ಡೀಟೇಲ್ಸ್ ಫಿಲ್ ಆಗಿದೆ, ಕಂಪ್ಲೀಟೆಡ್ ಆಗಿದೆ. ನೆಕ್ಸ್ಟು ಪರ್ಸ್ನಲ್ ಡೀಟೇಲ್ ಮಾಡಬೇಕಾಗತ್ತೆ. ಇಲ್ಲಿ ಪರ್ಸ್ನಲ್ ಡೀಟೇಲ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಈಗ ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಈ ಥರ ನೆಕ್ಸ್ಟ್ ಪರ್ಸ್ನಲ್ ಡೀಟೇಲ್ ಓಪನ್ ಆಗಿದೆ. ಇಲ್ಲಿ ಟೋಟಲಾಗಿ 4 ಸ್ಟೆಪ್ ಇದೆ. ಈ ಸೈಡಲ್ಲಿ ನೋಡ್ಬೋದು ನಿಮ್ಮ ಲೆಫ್ಟ್ ಸೈಡಲ್ಲಿ 4 ಸ್ಟೆಪ್ ಇದೆ. 4 ಸ್ಟೆಪ್ನೂ ಕೂಡ ಫಿಲ್ ಮಾಡಬೇಕು. ಫಸ್ಟ್ ಸ್ಟೆಪ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಸೆಕೆಂಡು, ಥರ್ಡ್, ಫೋರ್ತು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇಲ್ಲಿ ಫಸ್ಟಲ್ಲಿ ಕ್ಯಾಂಡಿಡೇಟ್ ಡೀಟೇಲ್ಸ್ ಎಲ್ಲ ಫಿಲ್ ಆಗಿದೆ. ಇವಾಗ ನೋಡ್ತಾ ಇರ್ಬೋದು ಇಲ್ಲಿ ನ್ಯಾಷನಾಲಿಟಿ ಕೇಳ್ತಾ ಇದೆ. ಯಾಕಪ್ಪ ಇಷ್ಟು ಸ್ಪೀಡ್ ಅಂತಂದರೆ ತುಂಬ ಲಾಂಗ್ ಆಗಿದೆ, ಅದಕ್ಕೋಸ್ಕರ ಸ್ಪೀಡಾಗಿ ಹೇಳ್ಕೊಂಡು ಹೋಗ್ತಾ ಇದ್ದೀನಿ ನಾನು. ನೋಡ್ತಾ ಇರ್ಬೋದು ಇವಾಗ ನ್ಯಾಷನಾಲಿಟಿ ಸೆಲೆಕ್ಟ್ ಆಗಿದೆ. ಕ್ಯಾಟಗರಿ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಮತ್ತೊಂದು ಸಲ ಕನ್ಫರ್ಮ್ ಕ್ಯಾಟಗರಿ ಕೇಳ್ತಾ ಇದೆ, ಮತ್ತೊಂದು ಸಲ ಕನ್ಫರ್ಮ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮಗೆ ಇಲ್ಲಿ ಯಾವುದಾದ್ರು ನಿಮಗೆ ಡಿಸಬಿಲಿಟಿ ಇದೆಯಾ ಅಂತ ಕೇಳ್ತಾ ಇದೆ. ಇದ್ದರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ಇಲ್ಲ ಅಂತ ಹಾಕ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಇನ್ನೊಂದ್ಸಲಿ ಸೇಮ್ ಅದೇ ಕೇಳ್ತಾನೆ, ಡಿಸಬಿಲಿಟಿ ಇದೆಯಾ ಅಂತ ಕೇಳ್ತದೆ. ಇದ್ದರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ಇಲ್ಲ ಅಂತ ಹಾಕ್ಕೊಳ್ಳಿ. ಇದಾದಮೇಲೆ ನೆಕ್ಸ್ಟ್ ಬಂದರೆ ನೀವೇನಾದರೂ ಎಕ್ಸ್ ಸರ್ವಿಸ್ ಮ್ಯಾನ್ ಅಂತ ಕೇಳ್ತಾ ಇದೆ. ನೀವೇನಾದರೂ ಸೈನ್ಯದಲ್ಲಿ ಏನಾದರೂ ಕೆಲಸ ಮಾಡಿದರೆ, ಮಿಲಿಟ್ರಿಯಲ್ಲಿ ಏನಾದರೂ ಕೆಲಸ ಮಾಡಿದ್ರೆ ಎಕ್ಸ್ ಸರ್ವಿಸ್ ಮ್ಯಾನ್ ಅಂತ ಆದರೆ ಅದ್ಮೇಲೆ ಸೆಲೆಕ್ಟ್ನ ಮಾಡಿಕೊಂಡು ಆಪ್ಷನ್ ಚೂಸ್ ಮಾಡ್ಕೊಳ್ಳಿ. ಅದಾದಮೇಲೆ ನೀವೇನಾದ್ರು ಸರ್ವಿಂಗ್ ಆ್ಯಸ್ ಅಂತ ಕೇಳ್ತಾರೆ, ಇಲ್ಲಾಂದರೆ ರೆಗ್ಯುಲರ್ KVS ಎಂಪ್ಲಾಯ, ಇಲ್ಲ NVS ಎಂಪ್ಲಾಯ, ಇಲ್ಲ ಕಾಂಟ್ರಾಕ್ಟ್ ಬೇಸಲ್ಲಿ ಎಂಪ್ಲಾಯ್ ಅಂತ ಅದ್ಮೇಲೆ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ನಿಮ್ಮ ಇದು ಚಾಯ್ಸ್ ಬೇಕಾದ್ರೆ. ಅದಾದಮೇಲೆ ಯಾವುದಾದ್ರು 3 ವರ್ಷ ನೀವು ಗೌರ್ಮೆಂಟ್ ಅದಾಗಿರ್ಬೋದು, ಇಲ್ಲ ಆಟೋನಮಸ್ ಬೋರ್ಡಲ್ಲಿ ಆಗಿರ್ಬೋದು 3 ವರ್ಷ ಕೆಲಸ ಮಾಡಿದ್ದೀರಾ ಅಂತ ಕೇಳುತ್ತೆ. ಸೆಲೆಕ್ಟ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಗೌರ್ಮೆಂಟ್ ಕೇಳುತ್ತೆ, ಇಲ್ಲ ಆಟೋನಮಸ್ ಕೇಳುತ್ತೆ. ಇದ್ದರೆ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ನೋ ಅಂತ ಆಪ್ಷನ್ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಇದಾದಮೇಲೆ ಕೆಳಗಡೆ ಬಂದರೆ JNV ಅಂತ ಕೇಳ್ತಾ ಇದೆಯಲ್ಲ, ಕಾಂಟ್ರಾಕ್ಟ್ ಬೇಸಲ್ಲಿ JNVS ಅಲ್ಲಿ ಏನೋ ಕೆಲಸ ಮಾಡಿದ್ದೀರಾ ಅಂತ ಕೇಳ್ತಾ ಇದೆ. ಎಸ್ ಅಂತ ಕೊಡಿ, ಇಲ್ಲ ನಾಟ್ ಅಪ್ಲಿಕೇಬಲ್ ಅಂತ ಕೊಡಬೇಕಾಗತ್ತೆ. ಅದಾದಮೇಲೆ ಕೆಳಗಡೆ FCA ಏನಾದರೂ ಇದ್ದರೆ ಹಾಕೋಬೇಕಾಗುತ್ತೆ ಡೀಟೇಲ್, ಇಲ್ಲ ನಾಟ್ ಅಪ್ಲಿಕೇಬಲ್ ಅಂದರೆ ಅವ್ಯಾವುದು ಇರೋದಿಲ್ಲ. ನೋಡ್ತಾ ಇರ್ಬೋದು ಇವಾಗ ನೆಕ್ಸ್ಟ್ ನಿಮಗೆ ಏನಾದರೂ ಐಡೆಂಟಿಫಿಕೇಷನ್ ಮಾರ್ಕ್ ಇದೆಯಾ ಅಂತ ಕೇಳ್ತಾರೆ, ಇದ್ದರೆ ಹಾಕ್ಕೊಳ್ಳಿ. ನೆಕ್ಸ್ಟ್ ಮೆರಿಟಲ್ ಸ್ಟೇಟಸ್ ಕೇಳ್ತಾ ಇದೆ, ಮದುವೆ ಆಗಿದೆಯಲ್ಲ ಅಂತ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಮದುವೆ ಆಗಿದೆ ಅಂತ ಹಾಕ್ಕೊಂಡು ಸೆಲೆಕ್ಟ್ ಆದಮೇಲೆ ಇಲ್ಲಿ ಕ್ಯಾಪ್ಚರ್ ಕೋಡ್ ಕೇಳ್ತಾ ಇದೆ. ಕ್ಯಾಪ್ಚರ್ ಕೋಡ್ನ ಹಾಕ್ಕೊಂಡು ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಕೊಟ್ಟರೆ ನೆಕ್ಸ್ಟ್ ಆಪ್ಷನ್ ಈ ಥರ ಓಪನ್ ಆಗುತ್ತೆ. ನೋಡ್ತಾ ಇರ್ಬೋದು ನಿಮ್ಮ ಡಾಕ್ಯುಮೆಂಟ್ ಅಪ್ಲೋಡ್ನ ಮಾಡಬೇಕಾಗುತ್ತೆ. ಇಲ್ಲಿ ನಿಮ್ಮ ಡಾಕ್ಯುಮೆಂಟ್ ಅಪ್ಲೋಡ್ ಬಂದು ಜಸ್ಟ್ ನಿಮ್ಮ ಫೋಟೋ ಮತ್ತು ಸಿಗ್ನೇಚರ್ನ ಅಪ್ಲೋಡ್ನ ಮಾಡಬೇಕಾಗತ್ತೆ. ನೋಡ್ತಾ ಇರ್ಬೋದು ನಿಮ್ಮ ಫೋಟೋ ಸಿಗ್ನೇಚರ್ ಬಂದು JPG ಫಾರ್ಮೆಟಲ್ಲೇ ಇರಬೇಕಾಗತ್ತೆ. 10ರಿಂದ 50 ಒಳಗಡೆ ಇರಬೇಕು. ಫೋಟೋ ಬಂದು JPG ಫಾರ್ಮೆಟಲ್ಲೇ ಇರಬೇಕು. 10 KB ಇಂದ 200 KB ಅದು 10 to 50 KB, 10 to 200 KB ಇರಬೇಕಾಗುತ್ತೆ. ಫೋಟೋನ ಸೆಲೆಕ್ಟ್ ಮಾಡ್ಕೊಂಡು ಕ್ರಾಪ್ನ ಮಾಡಿಕೊಂಡು ಅಪ್ಲೋಡ್ ಪಿಕ್ಚರ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಅಪ್ಲೋಡ್ ಆಗುತ್ತೆ. ಅದಾದಮೇಲೆ ಅಪ್ಲೋಡ್ ಅಂತಿದೆಯಲ್ಲ ಇಲ್ಲಿ ಆ್ಯಕ್ಷನ್ ಮೇಲೆ ಅಪ್ಲೋಡ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಫೋಟೋ ಅಪ್ಲೋಡ್ ಆಗುತ್ತೆ. ಈ ಸೈಡ್ಗೆ ಅಪ್ಲೋಡ್ ಆಗುತ್ತೆ. ನೋಡ್ತಾ ಇರ್ಬೋದು ಅಪ್ಲೋಡ್ ಸಕ್ಸಸ್ಫುಲ್ ಆಗಿದೆ. ಇವಾಗ ನೆಕ್ಸ್ಟ್ ಅದೇ ಥರ ಸಿಗ್ನೇಚರ್ ಕೂಡ ಅಪ್ಲೋಡ್ನ ಮಾಡ್ಕೋಬೇಕಾಗತ್ತೆ. ಕ್ರಾಪ್ ಮಾಡಿಕೊಂಡು ಕರೆಕ್ಟಾಗಿ ಅದಕ್ಕೆ ಸೆಟ್ ಆಗಬೇಕು. ಆಮೇಲೆ ಅಪ್ಲೋಡ್ ಒರಿಜಿನಲ್ ಅಂತ ಹಾಕಿದ್ರೆ ಫೋಟೋ ಅಪ್ಲೋಡ್ ಆಗುತ್ತೆ. ಇಲ್ಲಿ ಅಪ್ಲೋಡ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಸಕ್ಸಸ್ಫುಲ್ಲಾಗಿ ಅಪ್ಲೋಡ್ ಆಗುತ್ತೆ. ಅದಾದಮೇಲೆ ಇಲ್ಲಿ ಕ್ಯಾಪ್ಚರ್ ಕೋಡ್ ಕಾಣ್ತಿದ್ದಿಲ್ಲ, ಕ್ಯಾಪ್ಚರ್ ಕೋಡ್ನ ಇಲ್ಲ ಎಂಟರ್ನ ಮಾಡ್ಕೋಬೇಕಾಗತ್ತೆ. ಕ್ಯಾಪ್ಚರ್ ಕೋಡ್ನ ಹಾಕೊಂಡು ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಇದೆಯಲ್ಲ, ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆದಮೇಲೆ ಸೇವ್ ಅಂತ ಕೊಡಿ. ಸೇವ್ ಆದಮೇಲೆ ಇಲ್ಲಿ ಫೈನಲ್ ಸಬ್ಮಿಷನ್ ಮುಂಚೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಅಂತ ತೋರಿಸ್ತಾ ಇದೆ. ಇಲ್ಲಿ ವಾರ್ನಿಂಗು ಇಲ್ಲಿ ಪ್ರತಿಯೊಂದು ಕೂಡ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಎಲ್ಲ ಕರೆಕ್ಟಾಗಿದೆಯಲ್ಲ ಚೆಕ್ ಮಾಡಿಕೊಂಡು ಕೆಳಗಡೆ ಬಂದರೆ ಇಲ್ಲೆಲ್ಲ ಒಂದ್ಸಲ ನೋಡ್ಕೊಳ್ಳಿ.
ಮಾಡ್ಕೊಳ್ಳಿ. ನಿಮ್ಮ ಫೋನ್ ನಂಬರ್, ಇಮೇಲ್, ತಂದೆ ತಾಯಿ ಎಷ್ಟೆಲ್ಲ ಕರೆಕ್ಟಾಗಿದೆ ನೋಡ್ಕೊಂಡು ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ನಿಮ್ಮ ಹೆಸರು, ಫಾದರ್ ನೇಮು, ಮದರ್ ನೇಮು, ಡೇಟ್ ಆಫ್ ಬರ್ತು, ಜೆಂಡರು, ಕ್ಯಾಟಗರಿ, ಪರ್ಸ್ನಲ್ ಡೀಟೇಲ್ಸು, ಡಿಸಬಿಲಿಟೀಸು, ಅಡ್ರೆಸ್ಸು ಎಲ್ಲ ಸರಿ ಇದೆ ನೋಡ್ಕೊಂಡು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಫೈನಲ್ ಪ್ರೊಫೈಲ್ ಸಬ್ಮಿಷನ್ ಅಂತ ಬರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಆಗಿದ ತಕ್ಷಣ ಅದಿಷ್ಟು ಅಂತ ಕೇಳ್ತೆ, ಎಸ್ ಅಂತ ಕೊಡಿ. ಎಸ್ ಅಂತ ಕೊಟ್ಟಿದ ತಕ್ಷಣ ನಿಮಗೆ ಇದು ಡೀಟೇಲ್ಸ್ ಎಲ್ಲ ಸೇವ್ ಆಗುತ್ತೆ. ನಿಮ್ಮ ಪರ್ಸ್ನಲ್ ಡೀಟೇಲ್ ಫೈನಲ್ ಆಯಿತು. ಇಮೇಲ್ ID ವೆರಿಫಿಕೇಷನ್ಗೆ ಹೋಗುತ್ತೆ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಕಂಪ್ಲೀಟ್ ಯುವರ್ ಪ್ರೊಫೈಲ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಇಮೇಲ್ ID ನೀವು ಕ್ಲಿಕ್ ಆಗಿರೋದು ಇಲ್ಲಿ ತೋರಿಸ್ತಾ ಇದೆ. ಇಲ್ಲಿ ಆಲ್ರೆಡಿ ಇಲ್ಲಿ ಕ್ಯಾಪ್ಚರ್ ಕೋಡ್ನ ಎಂಟರ್ನ ಮಾಡಿಕೊಂಡು ಸೆಂಡ್ OTP ಅಂತಿದ್ದೀರಾ, ಸಬ್ಮಿಟ್ ಅಂಡ್ ಜನರೇಟ್ OTP, ಗೆಟ್ OTP ಅದ್ರ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ನಿಮ್ಮ ಒಂದು OTP ಹೋಗುತ್ತೆ. ಇಮೇಲ್ IDಗೆ ಏನು ಇಮೇಲ್ IDಯಲ್ಲಿ ಇರುತ್ತಲ್ಲ ರಿಜಿಸ್ಟರ್ ಆಗಿರುತ್ತಲ್ಲ ಆ ನಂಬರ್ಗೆ 6 ನಂಬರ್ಸ್ ಅಂತ OTP ಹೋಗುತ್ತೆ. OTP ಹಾಕೊಂಡು ವೆರಿಫೈ ಅಂತ ಕೊಟ್ಟರೆ ಸಕ್ಸಸ್ಫುಲ್ ಆಗಿ ನಿಮ್ಮ OTP ಸಕ್ಸಸ್ ಆಗಿದೆ. ಓಕೆ, ಇವಾಗ ಇಷ್ಟು ಕಂಪ್ಲೀಟ್ ಆಗಿದೆ. ನಿಮ್ಮ ಮೊಬೈಲ್ ನಂಬರ್, ಇಮೇಲ್ ID ಎಲ್ಲ ವೆರಿಫೈ ಆಯಿತು. ನೆಕ್ಸ್ಟ್ ಬಂದು ಅಪ್ಲೈ ನೋ ಅಂತ ಇದೆಯಲ್ಲ ಅಪ್ಲೈ ನೋ ಮೇಲೆ ಹೋಗಬೇಕಾಗುತ್ತೆ. ಅಪ್ಲೈ ನೋ ಅಂತ ಕ್ಲಿಕ್ನ ಮಾಡಿದ್ರೆ ನೋಡ್ತಾ ಇರ್ಬೋದು ಇಲ್ಲಿ ಪೋಸ್ಟ್ಗಳು ಓಪನ್ ಆಗಿದೆ. ನೋಡ್ತಾ ಇಲ್ಲ ಇಲ್ಲಿ ಯಾವ್ಯಾವ ಪೋಸ್ಟ್ ಖಾಲಿ ಇದೆ ಅಂತ ಅಂದ್ಬಿಟ್ಟು ನಿಮ್ಗೇನಾದರೂ ಪ್ರಿನ್ಸಿಪಲ್ ಆ್ಯಂಡ್ ವೈಸ್ ಪ್ರಿನ್ಸಿಪಲ್ ಆಗಬೇಕು ಅಂತಿದ್ದೀರಾ ನೋಡಿಕೊಂಡು ಅಪ್ಲೈನ ಮಾಡ್ಕೊಳ್ಳಿ. ಇಲ್ಲ ನಾನ್ ಟೀಚಿಂಗ್ ಪೋಸ್ಟ್ಗಾಗಿರ್ಬೋದು, ಟೀಚರ್ ಪೋಸ್ಟ್ಗಾಗಿರ್ಬೋದು, ಯಾವ ಟೀಚರ್ಗೆ ಆಗಬೇಕು ಪ್ರತಿಯೊಂದು ಕೂಡ ಇಲ್ಲಿ ನೋಡ್ತಾ ಇರ್ಬೋದು. ನಾನು ಇಲ್ಲಿ ಥರ್ಡ್ ಒನ್ ನೋಡ್ತಾ ಇರಲ್ಲ ಅದ ಮೇಲೆ ಅಪ್ಲೈ ಅಂತ ಅಂದಮೇಲೆ ಕ್ಲಿಕ್ನ ಮಾಡೀನಿ. ಕ್ಲಿಕ್ ಆದಮೇಲೆ ಇಲ್ಲಿ ಈ ಥರ ಓಪನ್ ಆಗುತ್ತೆ. ಎಸ್ ಅಂತ ಕೊಡಿ. ಇಲ್ಲಿ ಓಕೆ ಶೋರಿ ಎಸ್ ಅಂತ ಕೊಟ್ಟರೆ ಇದರ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಕರೆಂಟ್ ಸ್ಟೇಟಸ್ ಬಂದು ಅಪ್ಲಿಕೇಶನ್ ಫಾರ್ಮು, ಫೀಸ್ ಪೇಮೆಂಟ್ ಇಷ್ಟು ಮಾಡಬೇಕಾಗತ್ತೆ, ಪೆಂಡಿಂಗ್ ಇದೆ. ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ಅಪ್ಲೈ ಫಾರ್ ಡೀಟೇಲ್ಸ್ ಅಂತ ಇದೆ. ಅಪ್ಲೈ ಫಾರ್ ಡೀಟೇಲ್ಸ್ಗೆ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಆಗಿದ ತಕ್ಷಣ ಇಲ್ಲಿ ಡೀಟೇಲ್ ನೋಡ್ಬೋದು. ಅಪ್ಲೈ ಫಾರ್ ಪೋಸ್ಟ್ ಅಪ್ಲೈಡ್ ಫಾರ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ನ ಮಾಡೋದು ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ. ಯಾವ ಪೋಸ್ಟ್ಗೆ ಅಂತ ಅಂದ್ಬಿಟ್ಟು ಯಾವ ಪೋಸ್ಟ್ ನೀವು ಅಪ್ಲೈನ ಮಾಡ್ತಾ ಇದ್ದೀರಾ ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಇಲ್ಲಿ ನೋಡ್ತಾ ಇರ್ಬೋದು ಟೀಚರ್ ಆಫ್ ಇಂಗ್ಲೀಷು, ಹಿಂದಿ ಅಂತ ಕೇಳ್ತಾ ಇದೆ. ನಿಮ್ಮ ಪೋಸ್ಟು ಯಾವುದಂತ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಯಾವ ಪೋಸ್ಟ್ಗೆ ಆಗ್ತಾ ಇದೆ ಅಂತ, ಯಾವ ಸಬ್ಜೆಕ್ಟ್ಗೆ ಅಂತ. ಅದಾದಮೇಲೆ ಇಲ್ಲಿ ನೀವು ನಿಮ್ಮ ಮೀಡಿಯಮ್ ಆಪ್ಷನ್ನ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಎಕ್ಸಾಮ್ ಫಾರ್ ಅಪ್ಲೈ KVS ಇಲ್ಲ NVS ಅನ್ನು ಸೆಲೆಕ್ಟ್ನ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟ್ ಬಂದ ಇಲ್ಲಿ ಲ್ಯಾಂಗ್ವೇಜ್ನ ಕೇಳ್ತಾ ಇದೆ. ನಿಮ್ಮ ಲ್ಯಾಂಗ್ವೇಜನ್ನು ಸೆಲೆಕ್ಟ್ನ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಕೇಳ್ತಾ ಇದೆ ಟೀಚಿಂಗ್ ಹಿಂದಿ ಆ್ಯಂಡ್ ಇಂಗ್ಲೀಷ್ ಮೀಡಿಯಮ್ ಅಂತ ಕೇಳ್ತಾ ಇದೆ. ಸೆಲೆಕ್ಟ್ನ ಮಾಡ್ಕೊಳ್ಳಿ. ನಾನು ಇಲ್ಲಿ ಇಂಗ್ಲೀಷ್ ಸಬ್ಜೆಕ್ಟ್ ತೊಗೊಂಡಿರೋದ್ರಿಂದ ಹಿಂದಿ ಮೀಡಿಯಮ್ ಮತ್ತು ಇಂಗ್ಲೀಷ್ ಮೀಡಿಯಮ್ ಇಬ್ಬರಿಗೂ ಕೂಡ ಇಂಗ್ಲೀಷ್ನ ಟೀಚ್ ಮಾಡ್ಬೋದು. ಎಸ್ ಅಂತ ಕೊಡ್ತಾ ಇದ್ದೀನಿ. ನೀವು ಯಾವ ಸಬ್ಜೆಕ್ಟ್ ತೊಗೊಳ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಬಂದ ಇಲ್ಲಿ ಡು ಯು ಹ್ಯಾವ್ ಎಕ್ಸ್ಪೀರಿಯನ್ಸ್ ಇನ್ TGT in the ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಷನ್ ಅಂತ ಕೇಳ್ತಾ ಇದೆ. ನಿಮ್ಗೇನಾದರೂ ಟ್ರೈನಿಂಗ್ ಇದೆ, ಎಕ್ಸ್ಪೀರಿಯೆನ್ಸ್ ಇದೆ, ಎಸ್ ಅಂತ ಕೊಡಿ. ಇಲ್ಲಾಂದರೆ ಇಲ್ಲ ಅಂತ ಕೊಡಿ. ಇದಾದಮೇಲೆ ಡು ಯು ಹ್ಯಾವ್ ನಾಲೆಜ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಅಂತ ಕೇಳ್ತಾ ಇದೆ. ನಿಮ್ಮ ಚಾಯ್ಸ್ ಪ್ರಕಾರ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಕಂಪ್ಯೂಟರ್ ನಾಲೆಜ್ ಸ್ವಲ್ಪ ಇದ್ದು ಕೂಡ ಎಸ್ ಅಂತ ಕೊಟ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಆಪ್ಷನ್ ಬಂದು ನಿಮಗೆ ವರ್ಕಿಂಗ್ ಎಕ್ಸ್ಪೀರಿಯೆನ್ಸ್ ಇದೆಯಾ KVS ಅಲ್ಲಿ ಅಂತ ಚಾಯ್ಸ್ ಕೇಳ್ತಾ ಇದೆ. ಇಲ್ಲಿ KVS ಅಲ್ಲಿ ಆಗಿರ್ಬೋದು, NVS ಅಲ್ಲಿ ಅಂತ ಅಂದ್ಬಿಟ್ಟು ಅದ್ರ ಮೇಲೆ ಸೆಲೆಕ್ಟ್ನ ಮೇಲೆ ಕ್ಲಿಕ್ನ ಮಾಡಿದ್ರೆ ಒಂದಷ್ಟು ಆಪ್ಷನ್ ತೋರಿಸುತ್ತೆ. ನಿಮಗೆ ಇದರಲ್ಲಿ ಸೆಲೆಕ್ಟ್ ಯಾವುದು ಒಂದಿದೆ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಇಲ್ಲಾಂದರೆ ಲಾಸ್ಟ್ ಬಂದು ನೋ ಅಂತ ಇದೆ, ನೋ ಎಕ್ಸ್ಪೀರಿಯನ್ಸ್ ಆಫ್ ಅಂತ KVS ಅಂತ ಅದ್ರ ಮೇಲೆ ಸೆಲೆಕ್ಟ್ನ ಮಾಡ್ಕೊತಾ ಇದ್ದೀನಿ. ಸೆಲೆಕ್ಟ್ ಆದಮೇಲೆ ಇಲ್ಲಿ ಕ್ಯಾಪ್ಚರ್ ಕೋಡ್ ಕೇಳ್ತಾ ಇದೆ. ಕ್ಯಾಪ್ಚರ್ ಕೋಡ್ ಯಾವ ರೀತಿ ಇದೆ ಸೇಮ್ ಅದೇ ರೀತಿಯಲ್ಲಿ ಟೈಪ್ನ ಮಾಡಿಕೊಂಡು ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ. ಅದು ಶೋ ಅಂತ ಎಸ್ ಅಂತ ಕೊಟ್ಟು ಸೇವ್ ಆಗುತ್ತೆ. ನಿಮ್ಮ ಡೀಟೇಲ್ ಎಲ್ಲ ಸೇವ್ ಆಗುತ್ತೆ. ನೆಕ್ಸ್ಟ್ ಆಪ್ಷನ್ ನೋಡ್ತಾ ಇರ್ಬೋದು ಕ್ವಾಲಿಫಿಕೇಷನ್ ಡೀಟೇಲ್ ಕೇಳುತ್ತೆ. ಇಲ್ಲಿ ಪೋಸ್ಟ್ ಗ್ರಾಜ್ಯುಯೇಟ್ ಅಪ್ಲಿಕೇಶನ್ ಅಂತ ಇದೆ. ಅದು ನಿಮ್ಮ ಪೋಸ್ಟ್ ಗ್ರಾಜ್ಯುಯೇಷನ್ ಏನು ಡಿಗ್ರಿ ಆಗಿದೆಯಲ್ಲ, ಪೋಸ್ಟ್ ಡಿಗ್ರಿ ಆಗಿದೆಯಲ್ಲ ಅದು ಡೀಟೇಲ್ಸ್ ಎಲ್ಲ ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಪಾಸ್ ಆಗಿದ್ದು, ಯಾವ ವರ್ಷ ಪಾಸ್ ಆಗಿದ್ದು, ಏನು ಕೋರ್ಸ್ ತೊಗೊಂಡಿದ್ದೀರಾ, ಯಾವ ಬೋರ್ಡಿಂದ ಪಾಸ್ ಆಗಿದ್ದೀರಾ, ಮತ್ತು ರಿಸಲ್ಟ್ ಪರ್ಸೆಂಟೇಜಲ್ಲಿ ಇದೆಯೋ CGPA ಇದೆಯೋ ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ. ಮತ್ತು ಟೋಟಲ್ ಮಾರ್ಕ್ಸ್ ಎಷ್ಟು ಮತ್ತು ಅಪ್ಟೈನೆಡ್ ಮಾರ್ಕ್ಸ್ ಎಷ್ಟು, ನಿಮ್ಗೆ ಬಂದಿರೋ ಮಾರ್ಕ್ಸ್ ಎಷ್ಟು ಹಾಕ್ಕೊಂಡಾಗಿದ ತಕ್ಷಣ ನಿಮ್ಗೆ ಇಲ್ಲಿ ಎಷ್ಟು ಪರ್ಸೆಂಟೇಜ್ ಅನ್ನೋದನ್ನ ಬಂದುಬಿಡುತ್ತೆ. ಮತ್ತು ಯಾವ ಸಬ್ಜೆಕ್ಟ್ ಅನ್ನೋದನ್ನ ಬೇಕಾದ್ರೆ ಇಲ್ಲಿ ಮೆನ್ಷನ್ನ ಮಾಡ್ಬೋದು. ಇಲ್ಲಾಂದರೆ ಇಲ್ಲ. ನೋಡ್ತಾ ಇದ್ದಲ್ಲ ಪ್ರತಿಯೊಂದು ಕೂಡ ನೀವು ನಿಮ್ಮ ಏನು ಓದಿದೆಯಲ್ಲ ಪೋಸ್ಟ್ ಡಿಗ್ರಿ ಏನಾಗಿದೆಯಲ್ಲ ಅದ್ರ ಪ್ರಕಾರ ನೀವು ಇಲ್ಲಿ ಸೆಲೆಕ್ಟ್ನ ಮಾಡ್ಕೋಬೋದಾಗಿರುತ್ತೆ. ಯಾವ ಇನ್ಸ್ಟಿಟ್ಯೂಟ್ ಪ್ರತಿಯೊಂದು ಸೆಲೆಕ್ಟ್ನ ಮಾಡ್ಕೋಬೇಕು. ಇಷ್ಟು ಆದಮೇಲೆ ನೆಕ್ಸ್ಟ್ ಆಪ್ಷನ್ ಬಂದರೆ ಕೆಳಗಡೆ ಇಲ್ಲಿ BEd ಡೀಟೇಲ್ಸ್, ನಿಮ್ಮ BEd ಕ್ವಾಲಿಫಿಕೇಷನ್ ಡೀಟೇಲ್ಸ್ ಏನೆಲ್ಲ ಇರುತ್ತಲ್ಲ ಹಾಕೋಬೇಕಾಗತ್ತೆ. ಪಾಸ್ ಅಂತ ಹಾಕೋಬೇಕು. ಅದಾದಮೇಲೆ ಯಾವ ವರ್ಷ ಪಾಸ್ ಆಗಿದೆ ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೊಳ್ಳಿ, ಯಾವ ವರ್ಷ ಪಾಸ್ ಆಗಿದೆ ಅಂತ. ಅದಾದಮೇಲೆ ಯಾವ ಕೋರ್ಸ್ ತೊಗೊಂಡಿದ್ದೀರಾ ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೊಳ್ಳಿ BEdಲ್ಲಿ. ಅದಾದಮೇಲೆ ಯಾವ ಯೂನಿವರ್ಸಿಟಿಯಲ್ಲಿ ಓದಿದ್ದೀರಾ ಯಾವ ಯೂನಿವರ್ಸಿಟಿ ಬರುತ್ತೆ ಅದಕ್ಕೆ ಅನ್ನೋದನ್ನ ಹಾಕೋಬೇಕಾಗತ್ತೆ. ಯೂನಿವರ್ಸಿಟಿ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಅದಾದಮೇಲೆ ನಿಮಗೆ ರಿಸಲ್ಟ್ ಯಾವ ಮೋಡಲ್ಲಿ ಬಂದಿದೆ, ಪರ್ಸೆಂಟೇಜಲ್ಲಿ ಬಂದಿದೆಯೋ ಇಲ್ಲ CGPA
ಎಲ್ಲಿ ಬಂದಿದೆಯೋ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಾನು CGP ಅಂತ ಹಾಕ್ಕೊಂಡು ಇಲ್ಲಿ ಎಷ್ಟು ಮಿನಿಮಮ್ ಗ್ರೇಡ್ ಎಷ್ಟು ಅಂತ ಹಾಕ್ಕೊಳ್ಳಿ, ಸೆಲೆಕ್ಟ್ನ ಮಾಡ್ಕೊಳ್ಳಿ. ಅದಾದಮೇಲೆ CGP ಎಷ್ಟು ಅಪ್ಟೈನ್ ಮಾರ್ಕ್ಸ್ ಎಷ್ಟು ಬಂದಿದೆ ಅನ್ನೋದನ್ನ ಹಾಕೋಬೇಕಾಗತ್ತೆ. ಇಷ್ಟು ಹಾಕೊಂಡಾದ್ಮೇಲೆ ಕೆಳಗಡೆ ಎಷ್ಟು ಡೀಟೇಲ್ ಫಿಲ್ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ಬಂದರೆ ಇಲ್ಲಿ ನಿಮ್ಮ ಕ್ಯಾಪ್ಚರ್ ಕೋಡ್ ಕಾಣ್ತಾ ಇದ್ದಿಲ್ಲ, ಸಬ್ಜೆಕ್ಟ್ ಹಾಕೊಂಡಂಗಿದೆ ಹಾಕ್ಕೊಳ್ಳಿ ಯಾವ ಸಬ್ಜೆಕ್ಟು ಅಂತ. ಇಲ್ಲಾಂದರೆ ಖಾಲಿ ಬಿಡಿ, ನಾನು ಇಲ್ಲಿ ಇಂಗ್ಲೀಷ್ ಅಂತ ಹಾಕ್ಕೊತಾ ಇದ್ದೀನಿ, ಇಂಗ್ಲೀಷ್ ಆ್ಯಂಡ್ ಹಿಸ್ಟ್ರಿ ಅಂತ ನಿಮ್ಮ ಚಾಯ್ಸ್ ಅದು. ಹಾಕೊಂಡಾದ್ಮೇಲೆ ಇಲ್ಲಿ ಆಪ್ಷನ್ ಕ್ಯಾಪ್ಚರ್ ಕೋಡ್ ಕಾಣ್ತಿದೆಯಾ, ಕ್ಯಾಪ್ಚರ್ ಕೋಡ್ನ ಎಂಟರ್ ಮಾಡಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತಿದೆಯಲ್ಲ, ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆದಿಶು ಅಂತ ಕೇಳುತ್ತೆ, ಎಸ್ ಅಂತ ಕೊಡಿ. ಅವಾಗ ಡೀಟೇಲ್ ಎಲ್ಲ ನಿಮ್ಮ ಸೇವ್ ಆಗುತ್ತೆ. ಫೈನಲ್ ಸಬ್ಮಿಷನ್ ಈ ಥರ ಬರುತ್ತೆ ಪ್ರಿವ್ಯೂ ಪೇಜು. ಇಲ್ಲಿ ಪ್ರಿವ್ಯೂವಲ್ಲಿ ನಿಮ್ಮ ಡೇಟಾ ನೀವೇನೆಲ್ಲ ಫಿಲ್ ಮಾಡಿದ್ದೀರಲ್ಲ, ಇವಾಗ ಅಪ್ಲಿಕೇಶನ್ಗೆ ಪ್ರತಿಯೊಂದು ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಮಾರ್ಕ್ಸ್ ಎಲ್ಲ ಚೆಕ್ ಮಾಡ್ಕೊಳ್ಳಿ, ಪ್ರತಿಯೊಂದು ವೆರಿಫೈ ಮಾಡ್ಕೊಳ್ಳಿ, ಕರೆಕ್ಟಾಗಿದೆಯೋ ಇಲ್ಲ ಅಂತ ವೆರಿಫೈನ ಮಾಡ್ಕೊಳ್ಳಿ. ಸಬ್ಮಿಟ್ ಮಾಡೋದಕ್ಕೂ ಮುಂಚೆ ವೆರಿಫೈನ ಮಾಡ್ಕೋಬೇಕಾಗತ್ತೆ. ಡೀಟೇಲ್ ಎಲ್ಲ ನೋಡ್ಕೊಂಡು ಕೆಳಗಡೆ ಬಂದರೆ ಇಲ್ಲಿ ನೋಡ್ಬೋದು ಲಾಸ್ಟಲ್ಲಿ ಅಪ್ಲೈ ಫಾರ್ ಮತ್ತು ಕ್ವಾಲಿಫಿಕೇಷನ್ ಡೀಟೇಲ್ ಚೆಕ್ ಕರೆಕ್ಟಾಗಿದೆ ಅಂತ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಅದಾದಮೇಲೆ ಅಗ್ರಿ ಅನ್ನೋ ಆಪ್ಷನ್ ಮೇಲೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಫೈನಲ್ ಸಬ್ಮಿಷನ್ ಮೇಲೆ ಕ್ಲಿಕ್ನ ಮಾಡಿ ಶೋರ್ ಅಂತ ಕೇಳುತ್ತೆ, ಎಸ್ ಅಂತ ಕೊಡಿ. ಅದಾದಮೇಲೆ ಪೇಮೆಂಟ್ಗೆ ಹೋಗುತ್ತೆ, ನೋಡ್ತಾ ಇರ್ಬೋದು ಪೇಮೆಂಟ್ ಆಪ್ಷನಲ್ಲಿ ನೋಡ್ತಾ ಇದ್ದೀರಾ ಪೆಂಡಿಂಗ್ ಇದೆ. ಇಲ್ಲಿ ಕೆಳಗಡೆ ಬಂದ ಇಲ್ಲಿ ನೋಡ್ತಾರೆ ಎಡಿಟಿಂಗ್ ಅಪ್ಲಿಕೇಶನ್ ಫಾರ್ಮ್ ಮೇಲೆ ಕ್ಲಿಕ್ನ ಮಾಡ್ಕೊಂಡು ಇರಬೇಕಾದ್ರೆ ಎಡಿಟಿಂಗ್ ಬೇಕಾದ್ರೆ ಮಾಡ್ಕೋಬೋದು, ಇಲ್ಲ ಅಂತಂದರೆ ಡೈರೆಕ್ಟಾಗಿ ನೀವು ಇಲ್ಲಿ ಪೇ ಅಂತ ಇದೆಯಲ್ಲ, ಪೇ ಎಕ್ಸಾಮಿನೇಷನ್ ಫೀಸ್ ಅಂತ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಎಕ್ಸಾಮಿನೇಷನ್ ಫೀಸ್ ಬಂದು ನೋಡ್ತಾ ಇಲ್ಲ 2,000 ಇರುತ್ತೆ. ಇಲ್ಲಿ ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ಆನ್ಲೈನ್ ಪೇಮೆಂಟ್ ಮೇಲೆ ಕ್ಲಿಕ್ನ ಮಾಡಿ ಪ್ರೊಸೀಡ್ ಅಂತ ಕೊಡಿ. ಪ್ರೊಸೀಡ್ ಅಂತ ಕೊಟ್ಟರೆ ಓಕೆ ಅಂತ ಕೊಡಿ. ಓಕೆ ಅಂತ ಕೊಟ್ಟಿದ ತಕ್ಷಣ ನಿಮ್ಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲೆಲ್ಲ ತೋರಿಸುತ್ತೆ ಡೀಟೇಲ್. ಅದಾದಮೇಲೆ ಇಲ್ಲಿ ಬಿಲ್ ಡಿಸ್ಕ್ ಪೇಮೆಂಟ್ ಅಂತ ಹೇಳಿ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಆಗಿ ಪ್ರೊಸೀಡ್ ಅಂತ ಇದೆ, ಪ್ರೊಸೀಡ್ ಪೇಮೆಂಟ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಈ ಥರ ಆಪ್ಷನ್ ಓಪನ್ ಆಗುತ್ತೆ. ಇಲ್ಲಿ ನೀವು ಯಾವುದೋ ಕ್ರೆಡಿಟ್ ಕಾರ್ಡು, ನೆಟ್ ಬ್ಯಾಂಕಿಂಗ್, UPI ಮಾಡ್ಕೋಬೋದು. ನಾನು ಇಲ್ಲಿ QR ಕೋಡ್ ಮೇಲೆ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡು ಬೀಮ್ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡು QR ಕೋಡ್ನ ಓಪನ್ ಮಾಡ್ಕೊಂಡಿದ್ದೀನಿ. ಓಪನ್ ಮಾಡ್ಕೊಂಡಾಗಿದ ತಕ್ಷಣ QR ಕೋಡ್ ಓಪನ್ ಆಗಿದೆ. ಇಲ್ಲಿಂದ ನೀವು ಆರಾಮಾಗಿ ನೀವು ಫೋನ್ಪೇ ಮುಖಾಂತರ ಸ್ಕ್ಯಾನ್ ಮಾಡ್ಕೊಂಡು ಗೂಗಲ್ ಪೇ, ಫೋನ್ಪೇ ಮುಖಾಂತರ ಆರಾಮಾಗಿ ಫೀಸ್ನ ಪೇ ಮಾಡ್ಬೋದು. ಕಂಪ್ಲೀಟ್ ಆಗಿದ ತಕ್ಷಣ ನೋಡ್ತಾ ಇರ್ಬೋದು ಡೌನ್ಲೋಡ್ ಕನ್ಫರ್ಮೇಷನ್ ಪೇಜ್ ಅಂತ ಇದಿಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡಿಕೊಂಡ್ರೆ ನಿಮಗೆ ಪೇಜ್ ಕೂಡ ನೋಡ್ಬೋದಾಗುತ್ತೆ. ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿದೆ, ಅಪ್ಲೈ ಮಾಡೋದು ಇಲ್ಲಿ ನೋಡ್ತಾ ಇರಲ್ಲ, ನಿಮ್ಮ ಅಪ್ಲಿಕೇಶನ್ ಪೇಜ್ ಈ ಥರ ಓಪನ್ ಆಗಿರುತ್ತೆ. ಇಲ್ಲಿ ಡೌನ್ಲೋಡ್ ಆಪ್ಷನ್ ಬೇರೆ ಇರುತ್ತೆ, ಕ್ಲಿಕ್ ಮಾಡಿಕೊಂಡ್ರೆ ಡೌನ್ಲೋಡ್ ಪೇಜ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಈ ಥರ ಡೌನ್ಲೋಡ್ ಆಗುತ್ತೆ ಸಕ್ಸಸ್ಫುಲ್ ಆಗಿ. ನಿಮ್ಮ ಪೇಜ್ ನಿಮ್ಮ ಫೋನಲ್ಲೇ ಅಪ್ಲೋಡ್ ಆಗುತ್ತೆ. ಇಲ್ಲಾಂದರೆ ಸೇವ್ ಮಾಡ್ಕೊಂಡು ಒಂದು ಪ್ರಿಂಟ್ಔಟ್ ಕೂಡ ತೊಗೋಬೋದಾಗಿರುತ್ತೆ. ನೋಡೋದಲ್ಲ ಡೀಟೇಲ್ ಎಲ್ಲ ಯಾವ ರೀತಿ ಅಪ್ಲೈ ಮಾಡೋದು ಹೇಗೆ ಪೋಸ್ಟ್ನ ಅಂತ ಅಂದ್ಬಿಟ್ಟು ಪ್ರೀತಿಯಾಗಿ ನೋಡ್ಬೋದು. ಇವಾಗ ಮತ್ತೆ ಇನ್ನೊಂದು ಒಂದೇ ಪೋಸ್ಟ್ ಇನ್ನೊಂದು ಪೋಸ್ಟ್ಗೆ ಅಪ್ಲೈ ಮಾಡಬೇಕು ಅಂದರೆ ವಾಪಸ್ ನೀವು ಬ್ಯಾಕ್ ಹೋಗಿ ನೀವು ಬೇಕಾದ್ರೆ ಅಪ್ಲೈನ ಮಾಡ್ಬೋದಾಗುತ್ತೆ. ಅದು ಕೂಡ ನಿಮಗೆ ತೋರಿಸ್ಕೊಡ್ತೀನಿ, ನೋಡ್ತಾ ಇರ್ಬೋದು. ಕ್ಲಿಕ್ ಇಯರ್ ಅಂತೆಲ್ಲ ರೆಡ್ ಕಲರ್ ಮಾರ್ಕ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಬ್ಯಾಕ್ ಹೋಗುತ್ತೆ. ಕ್ಲಿಕ್ ಇಯರ್ ಪೇಜ್ ಅಂತಿದೆ, ಗೋ ಬ್ಯಾಕ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ವಾಪಸ್ ಅದೇ ಪೇಜಿಗೆ ಬಂತು. ಇಲ್ಲಿ ಕ್ಲಿಕ್ ಇಯರ್ ಟು ವಿಸಿಟ್ ಅದರ್ ಪೋಸ್ಟ್ ಅಂತ ಮೇಲೆ ಕ್ಲಿಕ್ನ ಮಾಡೀನಿ. ಕ್ಲಿಕ್ ಆಗಿದ ತಕ್ಷಣ ಇಲ್ಲಿ ನೋಡ್ತಾ ಇಲ್ಲ ನಾನು ಅಪ್ಲೈ ಮಾಡಿದಂಥ ಪೋಸ್ಟ್ ಇಲ್ಲಿ ಕಂಪ್ಲೀಟೆಡ್ ಅಂತ ತೋರಿಸ್ತಾ ಥರ್ಡ್ ಒನ್. ಇವಾಗ ಫೋರ್ತ್ ಒನ್ ಮೇಲೆ ಕ್ಲಿಕ್ನ ಮಾಡೀನಿ. ಕ್ಲಿಕ್ ಆಗಿದ ತಕ್ಷಣ ನೆಕ್ಸ್ಟ್ ಇದೆ ಆಪ್ಷನ್ ತೋರಿಸುತ್ತೆ. ಓಕೆ ಎಸ್ ಅಂತ ಕೊಡಿ. ಎಸ್ ಅಂತ ಕೊಟ್ಟಿದ ತಕ್ಷಣ ಇಲ್ಲಿ ಕರೆಂಟ್ ಸ್ಟೇಟಸ್ ಅಪ್ಲಿಕೇಶನ್ ಫಾರ್ಮು ಪೀಸ್ ಪೇಮೆಂಟ್ ಕಂಪ್ಲೀಟ್ ಇಲ್ಲ. ಅಪ್ಲಿಕೇಶನ್ ಫಾರ್ಮ್ ಮೇಲೆ ಕ್ಲಿಕ್ನ ಮಾಡಿ ಕ್ಲಿಕ್ ಆಗಿದ ತಕ್ಷಣ ಇಲ್ಲಿ 4 ಆಪ್ಷನ್ ತೋರಿಸ್ತಾ ಇದೆ, 4 ಫಿಲ್ ಮಾಡಬೇಕು. ಅಪ್ಲೈ ಫಾರ್ ಡೀಟೇಲ್ಸ್ ಮೇಲೆ ಕ್ಲಿಕ್ನ ಮಾಡಿದ್ದೀನಿ. ಕ್ಲಿಕ್ ಆಗಿದ ತಕ್ಷಣ ನೆಕ್ಸ್ಟ್ ಇಲ್ಲಿ ಪೋಸ್ಟ್ ಯಾವ ಪೋಸ್ಟ್ ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಸೆಲೆಕ್ಟ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಒಂದಷ್ಟು ಆಪ್ಷನ್ ಓಪನ್ ಆಗುತ್ತೆ. ನಿಮ್ಗೆ ಯಾವ ಸಬ್ಜೆಕ್ಟ್ ತಗೋದಿನ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಅದಾದಮೇಲೆ ನಿಮಗೆ ನೆಕ್ಸ್ಟ್ ಆಪ್ಷನ್ ಕೇಳುತ್ತೆ, ನೀವು ಹಿಸ್ಟ್ರಿ, ಜಿಯೋಗ್ರಫಿ, ಎಕನಾಮಿಕಲ್ ಯಾವುದಲ್ಲಿ ನೀವು ಓದಿದ್ದೀರಾ, ಕನಿಷ್ಠ ಪಕ್ಷ 1-2 ವರ್ಷ ಇಲ್ಲ 3 ವರ್ಷ ಓದಿರಬೇಕು ಅನ್ನೋ ಆಪ್ಷನ್ ತೋರಿಸ್ತಾ ಇದೆ. ಎಸ್ ಅಂತ ಎಸ್ ಆರ್ ನೋ ಅಂತ ಆಪ್ಷನ್ ಇದೆ, ಅದ್ರ ಮೇಲೆ ನೋಡಿಕೊಂಡು ಸೆಲೆಕ್ಟ್ನ ಮಾಡ್ಕೊಳ್ಳಿ. ನೀವು ಇದನ್ನು ಸೆಲೆಕ್ಟ್ ಆದಮೇಲೆ ಯಾಕೆಂದರೆ ಸಬ್ಜೆಕ್ಟ್ ಯಾವ ತೊಗೊಂಡಿದ್ದೀರಲ್ಲ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಎಸ್ ಆರ್ ನೋ ಆಪ್ಷನ್ಸ್ ನೋಡಿಕೊಂಡು ಚೆಕ್ ಬಾಕ್ಸ್ ಮೇಲೆ ಇದನ್ನು ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಸೆಲೆಕ್ಟ್ ಆದಮೇಲೆ ನೆಕ್ಸ್ಟ್ ಆಪ್ಷನ್ ಬಂದರೆ ಮೀಡಿಯಮ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಯಾವ ಮೀಡಿಯಮಲ್ಲಿ ಎಕ್ಸಾಮ್ ತೊಗೊತೀರಾ ಅಂತ ಇಲ್ಲಿ ಚೂಸ್ನ ಮಾಡ್ಕೊಳ್ಳಿ. ಅದಾದಮೇಲೆ ಕೆಳಗಡೆ ಎಕ್ಸಾಮ್ ಅಪ್ಲೈ ಫಾರ್ ಅಂತ ಕೇಳ್ತದೆ, KVನ ಇಲ್ಲ NVS ಅಂತ ಕೇಳ್ತಾ ಇದೆ. ಸೆಲೆಕ್ಟ್ನ ಮಾಡ್ಕೊಳ್ಳಿ ಯಾವುದಕ್ಕೆ ಅಂತ ಚೂಸ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಲ್ಯಾಂಗ್ವೇಜ್ ಕೇಳ್ತಾ ಇದೆ, ಯಾವ ಲ್ಯಾಂಗ್ವೇಜ್ ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೊಳ್ಳಿ ನಿಮಗೆ. ಅದಾದಮೇಲೆ ಟು ನೋ ಥ್ರೂ ದ ಇಂಗ್ಲೀಷ್ ಆ್ಯಂಡ್ ಹಿಂದಿ ಮೀಡಿಯಮ್ ಅಂತ ಕೇಳ್ತಾ, ಟು ಟೀಚ್ ಥ್ರೂ ದ ಇಂಗ್ಲೀಷ್ ಆ್ಯಂಡ್ ಹಿಂದಿ ಮೀಡಿಯಮ್ ಎಸ್ ಅನ್ನೋ ಆಪ್ಷನ್ ಇದೆ. ಎಲ್ಲ ಡೀಟೇಲ್ಸು ನಿಮ್ಮ ಏನು ಡೀಟೇಲ್ಸ್ ಇದೆ ಅದ್ರ ಪ್ರಕಾರ ಇಲ್ಲಿ ಚೂಸ್ನ ಮಾಡ್ಕೊಳ್ಳಿ. ನಾಲೆಜ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ನು ಮತ್ತು ಇಂಗ್ಲೀಷ್ ಆ್ಯಂಡ್ ಹಿಂದಿ ಮೀಡಿಯಮ್ಗೆ ಏನಾದರೂ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ನಾಲೆಜ್ ಇದೆಯಾ ಅಂತ ಕೇಳ್ತಾ ಇದೆ. ನಿಮ್ಮ ಚಾಯ್ಸ್ ಪ್ರಕಾರ ಚೂಸ್ನ ಮಾಡ್ಕೊಳ್ಳಿ. ಆದಮೇಲೆ ಏನಾದರೂ ಎಕ್ಸ್ಪೀರಿಯನ್ಸ್ ಇದೆಯಾ NVS ಆಗಿ KVS ಅಲ್ಲಾಗಲಿ ಎಕ್ಸ್ಪೀರಿಯನ್ಸ್ ಇದೆಯಾ ಅಂತ ಕೇಳ್ತಾ ಇದೆ, ನೋಡ್ಕೊಂಡು ಹಾಕ್ಕೊಳ್ಳಿ ಆಪ್ಷನ್ನ. ಅದಾದಮೇಲೆ ಕ್ಯಾಪ್ಚರ್ ಕೋಡ್ ಏನಿದೆಯೋ ಕ್ಯಾಪ್ಚರ್ ಕೋಡ್ನ ಎಂಟರ್ನ ಮಾಡ್ಕೊಂಡು ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ನ
ಮಾಡಿದ್ರೆ ನಿಮ್ಮ ಡೀಟೇಲ್ ಎಲ್ಲ ಸೇವ್ ಆಗುತ್ತೆ. ನೆಕ್ಸ್ಟ್ ಮೇಲೆ ಹೋಗುತ್ತೆ ಎಸ್ ಅಂತ ಕೊಟ್ಟು ನೆಕ್ಸ್ಟ್ ಆಪ್ಷನ್ ಓಪನ್ ಆಗುತ್ತೆ. ನೋಡ್ತಾ ಇರ್ಬೋದು ಇವಾಗ ಫಸ್ಟ್ ಅಪ್ಲಿಕೇಶನ್ ಆಯಿತು. ನೆಕ್ಸ್ಟ್ ಬಂದು ಕ್ವಾಲಿಫಿಕೇಷನ್ ಡೀಟೇಲ್ಸ್ಗೆ ಹೋಗಿದೆ. ಇಲ್ಲಿ ಕ್ವಾಲಿಫೈಯಿಂಗ್ ಎಕ್ಸಾಮ್ ಅಂದರೆ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಇಲ್ಲಿ ನಿಮ್ಮ UG ಅಂದರೆ ಅಂಡರ್ ಡಿಗ್ರಿದು ಏನಿಲ್ಲ ಇರುತ್ತಲ್ಲ ಡಿಗ್ರಿದು ಡೀಟೇಲ್ಸ್ನ ಇಲ್ಲಿ ಫಿಲ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಪಾಸು ಮತ್ತು ಯಾವ ವರ್ಷ ಪಾಸ್ ಆಗಿದ್ದು ಆ ಡೀಟೇಲ್ ಎಲ್ಲ ಹಾಕೋಬೇಕು. ಯಾವ ಕೋರ್ಸ್ ತೊಗೊಂಡಿದ್ದೀರಾ, ಡಿಗ್ರಿಯಲ್ಲಿ ಯಾವ ಕೋರ್ಸು, ಯಾವ ವರ್ಷ, ಪ್ರತಿಯೊಂದು ಡೀಟೇಲಾಗಿ ಕರೆಕ್ಟಾಗಿ ಹಾಕೋಬೇಕಾಗತ್ತೆ. ಅದು ಹಾಕ್ಕೊಂಡಾದ್ಮೇಲೆ ಯಾವ ಬೋರ್ಡಿಂದ ನೀವು ಪಾಸ್ ಔಟ್ ಆಗಿದ್ದೀರಾ ಮತ್ತು ರಿಸಲ್ಟು ಅಷ್ಟೇ CGPನೋ ಇಲ್ಲ ಪರ್ಸಂಟೇಜ್ನೋ ಅಂತ ನೋಡ್ಕೊಂಡು ಹಾಕ್ಕೋಬೇಕಾಗತ್ತೆ. ಪ್ರತಿಯೊಂದು ಕೂಡ ಕರೆಕ್ಟಾಗಿ ಹಾಕ್ಕೊಳ್ಳಿ. ಡೀಟೇಲ್ಸ್ ಎಲ್ಲ ಫಿಲ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಬಂದು ನಿಮಗೆ ಇದೆಲ್ಲ ಡೀಟೇಲ್ ಫಿಲ್ ಮಾಡಿ ನೋಡ್ತಾ ಇರ್ಬೋದು. ಟೋಟಲ್ ಮಾರ್ಕ್ಸು ಅಪ್ಟೈನಲ್ ಮಾರ್ಕ್ಸ್ ಎಲ್ಲ ಹಾಕ್ಕೊತಾ ಇದೀನಿ. ಇಲ್ಲೆಲ್ಲ ಹಾಕ್ಕೊಂಡಾದ್ಮೇಲೆ ನಿಮ್ಮ ಡೀಟೇಲ್ಸ್ ಎಲ್ಲ ಪ್ರಕಾರ ಮತ್ತು B.Ed ಆಪ್ಷನ್ ಕೇಳ್ತಾ ಇದೆ ಕೆಳಗಡೆ. B.Ed ಕ್ವಾಲಿಫಿಕೇಷನ್ ಡೀಟೇಲ್ಸ್ ಕೇಳ್ತಾ ಇದೆ. ಇದು ಕೂಡ ನಿಮ್ಮ ಲಾಸ್ಟ್ ಏನು ಹಾಕ್ಕೊಂಡಿರೋ ಅದನ್ನೇ ಇದ್ದರೆ ಹಾಕ್ಕೊಳ್ಳಿ. ನೀವು ಡೀಟೇಲು ಯಾವ ವರ್ಷ ಪಾಸ್ ಆಗಿದ್ದೀರಾ ಮತ್ತು ಯಾವ ಕೋರ್ಸಲ್ಲಿ ತೊಗೊಂಡಿದ್ರಿ ಮತ್ತು ಏನು ಯಾವ ಯೂನಿವರ್ಸಿಟಿ ಬೋರ್ಡ್ ಯಾವುದು ನಿಮ್ಮದು ಬೋರ್ಡ್ ಇಲ್ಲ ಯೂನಿವರ್ಸಿಟಿ ಸೆಲೆಕ್ಟ್ನ ಮಾಡ್ಕೊಂಡು CGP ಹಾಕ್ಕೊಂಡು ಕ್ಯಾಪ್ಚರ್ ಕೋಡ್ ಹಾಕ್ಕೊಂಡು ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಟ್ಟಿದ ತಕ್ಷಣ ನೋಡ್ತಾ ಇರ್ಬೋದು. ನೆಕ್ಸ್ಟ್ ಆಪ್ಷನ್ ಇಲ್ಲಿ ತೋರಿಸ್ತಾ ಇದೆ CTET ಪೇಪರ್ ಡೀಟೇಲ್ಸ್ ಅಂತ ಕೇಳ್ತಾ ಅದು CTET ಕ್ವಾಲಿಫೈಡ್ ಅಂತ ಕೇಳ್ತದೆ. ಎಸ್ ಅನ್ನೋ ಅಂತ ಆಪ್ಷನ್ ಎಸ್ ಅಂತ ಕೊಟ್ಟರೆ ಕ್ವಾಲಿಫೈಯಿಂಗ್ ಇಯರ್ನ ಹಾಕ್ಕೋಬೇಕಾಗತ್ತೆ. ಯಾವ ವರ್ಷ ಕ್ವಾಲಿಫೈ ಆಗಿದ್ದೀರಾ ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಮ ರೋಲ್ ನಂಬರ್ನ ಕೇಳುತ್ತೆ. ಆ ರೋಲ್ ನಂಬರ್ನ ಎಂಟರ್ನ ಮಾಡ್ಕೊಳ್ಳಿ. ಅದಾದಮೇಲೆ ಯಾವ ಪೇಪರ್ ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ನೋಡ್ತಾ ಇರೋದು ರೋಲ್ ನಂಬರ್ನೆಲ್ಲ ಕರೆಕ್ಟಾಗಿ ನೋಡಿಕೊಂಡು ಡೀಟೇಲ್ ಎಲ್ಲ ನೀಟಾಗಿ ಹಾಕೋಬೇಕಾಗತ್ತೆ. ಹಾಕೊಂಡಾದ್ಮೇಲೆ ನೆಕ್ಸ್ಟು ಇಲ್ಲಿ ಕೆಳಗಡೆ ಕ್ಯಾಪ್ಚರ್ ಕೋಡ್ ಕಾಣ್ತದಿಲ್ಲ, ಸೇಮ್ ಕ್ಯಾಪ್ಚರ್ ಕೋಡ್ನ ಎಂಟರ್ನ ಮಾಡ್ಕೋಬೇಕಾಗತ್ತೆ. ಕ್ಯಾಪ್ಚರ್ ಕೋಡ್ನ ಎಂಟರ್ ಮಾಡ್ಕೊಂಡು ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಟ್ಟು ನಿಮ್ಮ ಡೀಟೇಲ್ ಸೇವ್ ಆಗುತ್ತೆ. ನೋಡ್ತಾ ಇದ್ದಲ್ಲ ಡೀಟೇಲ್ ಎಲ್ಲ ಸೇವ್ ಆಯಿತು. ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಬೇಕು. ಕ್ಲಿಕ್ ಆಗಿದ ತಕ್ಷಣ ನೆಕ್ಸ್ಟು ಅದು ಶೋ ಅಂತ ಕೇಳ್ತಾ ಎಸ್ ಅಂತ ಕೊಡಿ. ಅದಾದಮೇಲೆ ಫೈನಲ್ ಸಬ್ಮಿಷನ್ ಮಾಡೋದಕ್ಕೂ ಮುಂಚೆ ರಿವ್ಯೂ ಪೇಜ್ ಓಪನ್ ಆಗಿದೆ. ಇಲ್ಲಿ ರಿವ್ಯೂ ಪೇಜಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಒಂದು 5 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ, ಒಂದು ಸ್ವಲ್ಪ ನೋಡ್ಕೊಳ್ಳಿ. ಯಾಕಂದರೆ ಫೀಸ್ ಅಮೌಂಟು ತುಂಬ ಜಾಸ್ತಿ ಇದೆ, 2,000 ಅಂದರೆ ತುಂಬ ಕಮ್ಮಿ ಅಲ್ಲ. ಎಲ್ಲ ನೋಡ್ಕೊಂಡು ವೆರಿಫೈ ಮಾಡಿಕೊಂಡು ಇಲ್ಲಿ ಚೆಕ್ ಬಾಕ್ಸ್ ಎಲ್ಲ ಟಿಕ್ ಮಾರ್ಕ್ ಆಗಲಿ. ನೀವು ಅಪ್ಲೈ ಮಾಡಿದ್ದು 3 ಸ್ಟೆಪ್ನೂ ಕೂಡ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ ಆ ಅಗ್ರಿ ಅನ್ನೋ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಫೈನಲ್ ಸಬ್ಮಿಷನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಶೋ ಅಂತ ಕೇಳುತ್ತೆ, ಎಸ್ ಅಂತ ಕೊಡಿ, ಸಬ್ಮಿಟ್ ಆಗುತ್ತೆ. ನೋಡ್ತಾ ಇದ್ದು ಕಂಪ್ಲೀಟೆಡ್ ಆಗಿದೆ ಇವಾಗ ನೆಕ್ಸ್ಟ್ ಬಂದರೆ ಫೀಸ್ ಪೇಮೆಂಟ್ ಮೇಲೆ ಮಾಡಬೇಕಾಗತ್ತೆ. ಇವಾಗ ಇಲ್ಲಿ ಪೇ ಅಂತ ಇದೆಯಲ್ಲ, ಪೇ ಎಕ್ಸಾಮಿನೇಷನ್ ಫೀಸ್ ಅಂತ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಆಗಿದ ತಕ್ಷಣ ನೆಕ್ಸ್ಟ್ ಆಪ್ಷನ್ ಇರ್ತದೆ ಓಪನ್ ಆಗುತ್ತೆ. ಆನ್ಲೈನ್ ಪೇಮೆಂಟ್ ಅಂತಿಲ್ಲ, ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ ಪ್ರೊಸೀಡ್ ಟು ಪೇಮೆಂಟ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ನೆಕ್ಸ್ಟು ಆಪ್ಷನ್ ಓಪನ್ ಆಗುತ್ತೆ. ಎಸ್ ಅಂತ ಓಕೆ ಅಂತ ಕೊಟ್ಟರೆ ನೋಡ್ತಾ ಇಲ್ಲ ಈ ಥರ ಆಪ್ಷನ್ ಆಗುತ್ತೆ. ಇಲ್ಲಿ ಬಿಲ್ ಆನ್ ಡೆಸ್ಕ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಪ್ರೊಸೀಡ್ ಟು ಪೇಮೆಂಟ್ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ಲಾಸ್ಟ್ ಟೈಮ್ ಓಪನ್ ಆಯ್ತಲ್ಲ QR ಕೋಡ್ ಸೇಮ್ ಅದೇ ಥರ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ QR ಕೋಡ್ ಮೇಲೆ ಕ್ಲಿಕ್ನ ಮಾಡ್ಕೊಂಡು BHIM UPI ಅಂತ ಸೆಲೆಕ್ಟ್ನ ಮಾಡ್ಕೊಂಡಿನಿ. QR ಕೋಡ್ ಮೇಲೆ ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ನೋಡ್ತಾ QR ಕೋಡ್ ಓಪನ್ ಆಗಿದೆ. ಸ್ಕ್ಯಾನ್ ಮಾಡ್ಕೊಂಡು ನೀವು ಫೋನ್ಪೇ ಗೂಗಲ್ ಪೇ ಥರ ಪೇಮೆಂಟ್ನ ಮಾಡ್ಬೋದಾಗುತ್ತೆ. ಪೇ ಆದಮೇಲೆ ಕನ್ಫರ್ಮೇಷನ್ ಆಗಿದೆ. ಇಲ್ಲಿ ಡೌನ್ಲೋಡು ಕನ್ಫರ್ಮೇಷನ್ ಪೇಜ್ ಅಂತ ಕೊಟ್ಟಿದೆ, ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಕನ್ಫರ್ಮೇಷನ್ ಪೇಜು ಓಪನ್ ಆಗುತ್ತೆ. ಇಲ್ಲಿ ಡೌನ್ಲೋಡ್ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಡೌನ್ಲೋಡ್ ಕೂಡ ಆಗಿ ಸೇವ್ ಆಗುತ್ತೆ. ನಿಮ್ಮ ಸಿಸ್ಟಮ್ ಎಲ್ಲ ನಿಮ್ಮ ಫೋನಲ್ಲಿ ಸೇವ್ ಆಗುತ್ತೆ. ನೋಡೋದಲ್ಲ ಯಾವ ರೀತಿ ನಿಮ್ಮ ಅಪ್ಲಿಕೇಶನ್ಗೆ ಅಪ್ಲೈ ಮಾಡೋದು ಹೇಗೆ ಟೀಚರ್ ಪೋಸ್ಟ್ಗೆ ಅನ್ನೋದನ್ನ ಪ್ರತಿಯೊಂದು ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ, ಯಾವ ರೀತಿ ಅಪ್ಲೈ ಮಾಡೋದು ಅಂತ ಅನ್ನೋದನ್ನ. ಇನ್ನೂ ಸ್ಟೆಪ್ಗೆ ಬೇಕಾದ್ರೆ ಇನ್ನೊಂದು ಬೇರೆ ಯಾವುದಾದ್ರು ನೀವು ಅಪ್ಲಿಕೇಶನ್ ಇನ್ನೊಂದು ಅಪ್ಲೈ ಮಾಡಬೇಕು ಅಂದರೆ ಇಲ್ಲಿ ಮತ್ತು ಹೋಮ್ ಪೇಜ್ಗೆ ಹೋಗಿ ಮತ್ತು ಬ್ಯಾಕ್ ಪೇಜ್ಗೆ ಹೋಗಿ ಬ್ಯಾಕ್ ಬಂದಾಗಿ ಕ್ಲಿಕ್ ಟು ಅನದರ್ ಪೋಸ್ಟ್ ಅಂತಿದ್ದಿಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಂಡು ನೀವು ಇನ್ನೊಂದು ಪೋಸ್ಟಿಗೆ ಬೇಕಾದ್ರೆ ನೋಡ್ಕೊಂಡು ನೀವು ಹಾಕೋಬೋದಾಗಿರುತ್ತೆ. ನೀವು ನೋಡ್ಬೋದು ಇಲ್ಲಿ ಯಾವುದು ಪೋಸ್ಟು ಅನ್ನೋದನ್ನ ನೋಡಿಕೊಂಡು ಅದ್ರ ಮೇಲೆ ಕ್ಲಿಕ್ನ ಮಾಡಿ ಅಪ್ಲೈ ಮೇಲೆ ಕ್ಲಿಕ್ನ ಮಾಡಿದ್ರೆ ಮತ್ತೊಂದು ಪೋಸ್ಟ್ ಓಪನ್ ಆಗುತ್ತೆ. ಮತ್ತೊಂದು ಥರ ಕಂಪ್ಲೀಟಾಗಿ ಅಪ್ಲೈನ ಮಾಡ್ಕೋಬೇಕಾಗುತ್ತೆ. ಯಾವ ಪೋಸ್ಟು ಯಾವ ಇದು ಅನ್ನೋದನ್ನ ನೋಡಿಕೊಂಡು ಅಪ್ಲೈನ ಮಾಡ್ಕೊಳ್ಳಿ. ಡೀಟೇಲಾಗಿ ಕರೆಕ್ಟಾಗಿ ನೋಡಿಕೊಂಡು ಹಾಕ್ಕೊಳ್ಳಿ. ಒಂದ್ಸಲ ಎಡಿಟಿಂಗ್ ಕನ್ಫರ್ಮೇಷನ್ ಪೇಜ್ ಫೈನಲ್ ಆದಮೇಲೆ ಮತ್ತು ಇನ್ನೊಂದ್ಸಲ ಎಡಿಟಿಂಗ್ ಆಗೋಲ್ಲ. ಫೀಸ್ ಪೇಮೆಂಟ್ ಆಗೋದಕ್ಕೂ ಮುಂಚೆ ನೀವು ಎಡಿಟಿಂಗ್ ಆಪ್ಷನ್ ಇರುತ್ತೆ. ನೋಡೋದಲ್ಲ ಯಾವ ರೀತಿ ಅಪ್ಲೈ ಮಾಡೋದು ಹೇಗೆ ಅನ್ನೋದು ಎರಡು ನಿಮಗೆ ತೋರಿಸ್ಕೊಟ್ಟಿನಿ. 2 ಅಪ್ಲಿಕೇಶನ್ನ ತೋರಿಸ್ಕೊಟ್ಟಿನಿ. ರಿಜಿಸ್ಟ್ರೇಷನ್ ಅಂತ ಹಿಡಿದು ಲಾಗಿನ್ ಆಗಿ ಮತ್ತು ಅದರಲ್ಲೂ ಕೂಡ 2 ಪೋಸ್ಟ್ಗೆ ಅಪ್ಲೈ ಮಾಡೋದನ್ನ ತಿಳಿಸ್ಕೊಟ್ಟಿನಿ. ಟೀಚರ್ ಪೋಸ್ಟ್ಗೆ ಕೇಂದ್ರೀಯ ವಿದ್ಯಾಲಯ ಸಂಘಟನಾ ಶಿಕ್ಷಕರ ಹುದ್ದೆಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಸಂಪೂರ್ಣ ವಿಧಾನನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. KVS ಟೀಚರ್ ರಿಕ್ವೈರ್ಮೆಂಟ್ 2025. ಇನ್ನಷ್ಟು ಮಾಹಿತಿಗೆ ಬೇಕಿದ್ದರೆ ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ. ಯಾಕಂದರೆ ತುಂಬ ಜನ ಯಾರನ್ನ ಇಂಟ್ರೆಸ್ಟ್ ಇರೋದು ಟೀಚರ್ ಆಗೋದಕ್ಕೆ ಪೋಸ್ಟ್ಗೆ ಹಾಕಬೇಕು ಅಂತ ಇರೋದು ಗೊತ್ತಿಲ್ಲದೆ ಇದ್ದವ್ರಿಗೆ ಈ ವಿಡಿಯೋನ ಶೇರ್ ಮಾಡಿದ್ರೆ ಅವರು ಕೂಡ ಟೀಚರ್ ಪೋಸ್ಟ್ಗೆ ಅಪ್ಲೈನ ಮಾಡ್ಕೊತಾರೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಸಿಗೋಣ ಮತ್ತೊಂದು ಹೊಸ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.